ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ರೀನಿವಾಸ್ IAS ಅಕಾಡೆಮಿ. ನಾನು ವೆಂಕಟೇಶ್ ಪಾಟೀಲ್ ಅಂತ. ನಮ್ಮ ಶ್ರೀನಿವಾಸ್ IAS ಅಕಾಡೆಮಿ ವತಿಯಿಂದ ನಾಳೆ ಅಂದರೆ 7/6/2026 ಭಾನುವಾರದಂದು ಬೆಳಗ್ಗೆ 10:30ಕ್ಕೆ ಏನಂದರೆ PSTR, GPSTR ಹಾಗೆ HSC ಸಂಬಂಧಪಟ್ಟಂಥ ಒಂದು ಉಚಿತ ಕಾರ್ಯಾಗಾರವನ್ನು ನಮ್ಮ ಒಂದು ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೇವೆ. ಸೊ ಹಾಗಾಗಿ ಯಾರೆಲ್ಲ ಬೆಂಗಳೂರಲ್ಲಿರುವಂಥ ಒಂದು ಅಭ್ಯರ್ಥಿಗಳಿದ್ದೀರಾ, ದಯವಿಟ್ಟು ಈ ಒಂದು ಉಚಿತ ಕಾರ್ಯಾಗಾರದ ಒಂದು ಸೌಲಭ್ಯವನ್ನು ಬೆನಿಫಿಟನ್ನು ಪಡ್ಕೊಳ್ಳಿ. ಓಕೆನಾ? ಸೊ ಹಾಗಾಗಿ ಈ ಒಂದು ಉಚಿತ ಕಾರ್ಯಾಗಾರದ ಒಂದು ವಿಶೇಷತೆ ಏನಂತಂದರೆ, ಇಲ್ಲಿ ನಿಮಗೆ ಸಂಪೂರ್ಣವಾಗಿ GPSTR, PSTR ಹಾಗೆ HSTRನ ಒಂದು ಸಂಪೂರ್ಣವಾದಂಥ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನಮಗೆ ಹೊಸ ಸಿಲೆಬಸ್ ಕೂಡ ಕಂಪ್ಲೀಟ್ ಆಗಿ ಪೇಪರ್ ವೈಸ್ ಡಿಸ್ಕಷನ್ ಮಾಡಲಾಗುತ್ತೆ. ಹಾಗೆ ಅಧ್ಯಯನದ ಒಂದು ಸ್ಟಡಿ ಪ್ಲಾನ್ ಕೂಡ ಹೇಳಲಾಗ್ತಾ ಹೋಗುತ್ತೆ. ಸೊ ಅದರ ಜೊತೆಗೆ ವಿಷಯವಾರು ತಯಾರಿ ತಂತ್ರಗಳು, ಯಾವ ರೀತಿ ನೀವು ಸೈಕಾಲಜಿ ಓದಬೇಕು, ಯಾವ ರೀತಿ ಮ್ಯಾಥ್ಸನ್ನು ಪ್ರಿಪರೇಷನ್ ಮಾಡಬೇಕು, ಯಾವ ರೀತಿ ಕಂಪ್ಯೂಟರ್ ಓದಬೇಕು, ಯಾವ ರೀತಿ ಇಂಗ್ಲೀಷ್ ಓದಬೇಕು, ಕನ್ನಡ ಗ್ರಾಮರ್ ಓದಬೇಕು, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳ್ಕೊಳ್ಳಲಾಗ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ವಿಷಯವಾರು ಏನಂದರೆ ಪರೀಕ್ಷಾ ಮಾರ್ಗದ ಯಶಸ್ಸಿನ ಒಂದು ಮಾರ್ಗಸೂಚಿ ಕೂಡ ನಮಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗೆ ವಿಶೇಷವಾಗಿ ಎಕ್ಸ್ಪರ್ಟ್ಗಳಿಂದ ಅಂದರೆ ಅನುಭವಿ ಶಿಕ್ಷಕರಿಂದ ನಮಗೆ ಇಲ್ಲಿ ನಾಳೆ ಅಂದರೆ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಬೆಂಗಳೂರಲ್ಲಿ ರಿಸೈಡ್ ಆಗಿದ್ರೆ ದಯವಿಟ್ಟು ಈ ಒಂದು ನಮ್ಮ ಒಂದು ಉಚಿತ ಕಾರ್ಯಾಗಾರದ ಒಂದು ಬೆನಿಫಿಟನ್ನು ಪಡ್ಕೊಳ್ಳಿ. ಸೊ ಹಾಗಾಗಿ ನಮ್ಮ ಒಂದು ವಿಳಾಸವಾಗಿದೆ ಶ್ರೀನಿವಾಸ್ IAS ಅಕಾಡೆಮಿ, ಡಾಕ್ಟರ್ ಹರೀಶ್ ಕುಮಾರ್ ಬಿಲ್ಡಿಂಗ್. ಇದು ಬರುವಂಥದ್ದು ಮಲ್ಲತ್ತಲ್ಲಿ ಬರ್ತಾ ಹೋಗುತ್ತೆ. ಏನು ಕಲಾಗ್ರಾಮ ಇದೆಯಲ್ಲ, ಅದರ ಒಂದು ಅಪೋಸಿಟಲ್ಲಿ ಈ ಒಂದು ಬಿಲ್ಡಿಂಗ್ ಇರುವಂಥದ್ದಾಗಿದೆ. ಸೊ ಹಾಗಾಗಿ ಯಾರೆಲ್ಲ ಬೆಂಗಳೂರು ರಿಸೈಡ್ ಆಗಿದ್ರೆ ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಬೆನಿಫಿಟನ್ನು ಪಡ್ಕೊಳ್ಳಿ. ಓಕೆನಾ? ಸೊ ಹಾಗಾಗಿ ಯಾರೆಲ್ಲ ಔಟ್ಸೈಡ್ ದ ಬೆಂಗಳೂರು ಇದ್ದೀರಾ, ಓಕೆನಾ, ಅವ್ರಿಗೆ ಅಂದರೆ ವಿಶೇಷವಾಗಿ ಮಧ್ಯಾಹ್ನ 1:30ಕ್ಕೆ ಏನಂತಂದರೆ ಅವ್ರಿಗೆ ಆನ್ಲೈನ್ ಏನಂದರೆ ಒಂದು ಉಚಿತವಾಗಿರುವಂಥ ಕಾರ್ಯಾಗಾರ ಹೋಗುತ್ತೆ. ಅದು ನೀವು ನಮ್ಮ ಒಂದು ಶ್ರೀನಿವಾಸ್ IAS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಜೊತೆಗೆ ಶ್ರೀನಿವಾಸ್ IAS ಅಕಾಡೆಮಿ ಆ್ಯಪಲ್ಲಿ ಏನಂದರೆ ಲೈವಲ್ಲಿ ನಿಮಗೆ ಆ ಕ್ಲಾಸ್ ಅಂದರೆ ಆ ಒಂದು ಉಚಿತ ಕಾರ್ಯಾಗಾರ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಕೂಡ ಏನು ಮಾಡ್ಬೋದು, ಈ ಒಂದು ಉಚಿತ ಕಾರ್ಯಾಗಾರವನ್ನು ಔಟ್ಸೈಡ್ ಬೆಂಗಳೂರಂಥ ಅಭ್ಯರ್ಥಿಗಳು ಆಕ್ಸೆಸ್ ಮಾಡ್ಕೋಬೋದು. ಓಕೆನಾ? ಸೊ ದಯವಿಟ್ಟು ಈ ಒಂದು ಉಚಿತ ಕಾರ್ಯಾಗಾರದ ಬೆನಿಫಿಟನ್ನು ತಾವೆಲ್ಲರೂ ಪಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಹೋಗ್ತೀನಿ. ನಮಸ್ಕಾರ.